ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಪ್ರಯುಕ್ತ ಯಲಹಂಕ ಕ್ಷೇತ್ರ ಬಿಜೆಪಿ ಹಾಗೂ ವಿವಿಧ ಸಮುದಾಯಗಳ ಆಶ್ರಯದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ ರವರು ಮಾತನಾಡಿ, ಬೆಂಗಳೂರು ನಗರ ನಿರ್ಮಾಣದಲ್ಲಿ ನಾಡಪ್ರಭು ಕೆಂಪೇಗೌಡರು ತೋರಿರೋ ದೂರದೃಷ್ಟಿ, ಸಮಾನತೆ ಎಂದೆಂದಿಗೂ ಆದರ್ಶಪ್ರಾಯವಾದದ್ದು. ಬೆಂಗಳೂರು ನಗರದಲ್ಲಿ ಅವರು ಕಟ್ಟಿರೋ ಕೆರೆಗಳು, ವಿವಿಧ ಕಲಕಸುಬುಗಳ ಜನರಿಗಾಗಿ ನಿರ್ಮಿಸಿದ್ದ ಪೇಟೆಗಳು ಇಂದಿಗೂ ಸಹ ಜ್ವಲಂತವಾಗಿ ನಮ್ಮ ಕಣ್ಮುಂದೆ ಇದೆ. ಬೆಂಗಳೂರು ನಗರದಲ್ಲಿ ನೀರಿನ ಸಮಸ್ಯೆ ತಲೆ ದೋರಬಾರದು ಎಂಬ ನಿಟ್ಟಿನಲ್ಲಿ ಕೆರೆಗಳ ನಿರ್ಮಾಣಕ್ಕೆ ಅವರು ತೋರಿರೋ ಕಾಳಜಿ ನಿಜಕ್ಕೂ ಎಲ್ಲ ಕಾಲಕ್ಕೂ ಆದರ್ಶಪ್ರಾಯವಾಗಿದೆ. ಬೆಂಗಳೂರು ನಗರಕ್ಕೆ ಹಸಿರು ಪರಿಸರ ನೀಡಿದ ಕೆಂಪೇಗೌಡರು ಒಬ್ಬ ಆದರ್ಶವಾದಿ ಪರಿಸರ ಪ್ರೇಮಿಯಾಗಿದ್ದರು. ಕೆಂಪೇಗೌಡರ ದೂರದೃಷ್ಟಿಯಿಂದ ನಿರ್ಮಾಣಗೊಂಡ ಬೆಂಗಳೂರು ಇಂದು ಮುಂದೆ ಎಂದೆಂದಿಗೂ ದೇಶದ ಮತ್ತು ವಿಶ್ವದ ಗಮನ ಸೆಳೆಯೋ ಅದ್ವಿತೀಯ ನಗರವಾಗಿ ಕಂಗೊಳಿಸುವುದರಲ್ಲಿ ಸಂದೇಹವಿಲ್ಲ. ಈ ದಿಸೆಯಲ್ಲಿ ಇಂದಿನ ಪೀಳಿಗೆ ಕೆಂಪೇಗೌಡರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಮುನ್ನಡೆಯಬೇಕಾಗಿದೆ ಎಂದರು. ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯ ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಬಿಜೆಪಿಯ ಕಾರ್ಯಕರ್ತರು, ಮುಖಂಡರು ಸೇರಿದಂತೆ ವಿವಿಧ ಸಮುದಾಯಗಳ ನಾಗರಿಕರು ಪಕ್ಷಾತೀತವಾಗಿ ಹಾಗೂ ರಾಜ್ಯಾತೀತವಾಗಿ ಪಾಲ್ಗೊಳ್ಳುವ ಮೂಲಕ ಯಶಸ್ವಿಗೊಳಿಸಿದರು. ನಮ್ಮ ನಿರೀಕ್ಷೆಗೆ ಮೀರಿ ತಾವು ನೋಡಿರ್ತೀರಿ, ನಿರೀಕ್ಷೆಗೆ ಮೀರಿ ಸಾವಿರಾರು ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಿತರಾಗಿ ವಾಕಥಾನಲ್ಲಿ ಭಾಗವಹಿಸಿದರು. ನಿನ್ನೆ ಸುಮಾರು 7-8 ಕಡೆ ದೇವಸ್ಥಾನಗಳಲ್ಲಿ ಸ್ವಚ್ಛತೆಯನ್ನು ಮಾಡಿ ಕೆಂಪೇಗೌಡರಿಗೆ ಗೌರವವನ್ನು ಸಮರ್ಪಣೆ ಮಾಡಿದ್ದೀವಿ. ಇವತ್ತು ಬೆಳಗ್ಗೆ ಸುಮಾರು 9:15ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ನಾವು ಯಲಹಂಕದಲ್ಲಿ ಸ್ವಾಗತವನ್ನು ಮಾಡಿ ಅವರಿಗೆ ಬೆಳ್ಳಿಯ ಖಡ್ಗವನ್ನು ಕೊಟ್ಟು ಮತ್ತು ಅವರಿಗೆ ಒಂದು ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದೀನಿ. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದ ಮೇಲೆ ಇಲ್ಲಿನ ಒಟ್ಟು ಆದಾಯದಲ್ಲಿ 60% ಇಡೀ ಕರ್ನಾಟಕದ ಅಭಿವೃದ್ಧಿಗೆ ಹೋಗ್ತಾ ಇದೆ. ಅದಕ್ಕೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ದಿನ ರಜಾ ಘೋಷಣೆ ಮಾಡಬೇಕು ಅಂತಕ್ಕಂಥ ಮನವಿ ಪತ್ರವನ್ನು ಕೂಡ ಅವರು ಕೊಟ್ಟಿದ್ದೀನಿ. ಅವರು ಕೂಡ ಭಾಳ ಸಂತೋಷದಿಂದ ಹೇಳಿದ್ರು, ಏನಪ್ಪ ಕೆಂಪೇಗೌಡರ ತಂದೆ ಕಾಣಿಸ್ತಾ ಇದೆಯಾ ಅಂತೇಳಿ ಬೆನ್ನು ತಟ್ಟಿದ್ರು, ಟಾಟಾ ಮಾಡಿ ಹೋದರೂ ಕೂಡ. ಅಂದರೆ ಯಲಹಂಕಕ್ಕೆ ನಾವು ಮೊದಲು ಸ್ವಾಗತವನ್ನು ಮಾಡಿದ್ವಿ. ಅದಾದಮೇಲೆ ತಾವು ನೋಡಿರ್ಬೋದು, ಭಾಳ ದೊಡ್ಡ ಮೆರವಣಿಗೆ ನಮ್ಮ ನಿರೀಕ್ಷೆ ಏನು ನಾವು 7-8 ಸಾವಿರ ಜನ ಅಂದ್ಕೊಂಡು ಅದಕ್ಕಿಂತ ಮೀರಿ ಜನ ಇವರು ನಾಡಪ್ರಭು ಕೆಂಪೇಗೌಡರ ಮೆರವಣಿಗೆ ಜೊತೆಯಲ್ಲಿ ಒಂಟೆಗಳು, ಕೆಂಪೇಗೌಡ ವೇಷಧಾರಿಗಳು, ಕುದುರೆಗಳು, ವಿಶೇಷವಾಗಿ ಬಂಡಿಗೆ ಎತ್ತನ್ನು ಕೂಡ ಮೆರವಣಿಗೆಗಳು, ಸುಮಾರು 10ಕ್ಕೂ ಹೆಚ್ಚು ರಾಜ್ಯಗಳು, ಎಲ್ಲ ಜಾತಿಯ ಸಂಘಟನೆಯ ಪ್ರಮುಖರು, ಅಧಿಕಾರಿಗಳು ಎಲ್ಲ ಕೂಡ ಅದು ಯಾವುದೇ ನಮ್ಮ ಸಭೆ ಸಮಾರಂಭಗಳು ಇಷ್ಟೊಂದು ಪೊಲೀಸ್ ಇಲಾಖೆಯ ವ್ಯವಸ್ಥೆ ಇರಲಿಲ್ಲ, ಬಂದೋಬಸ್ತ್ ಇರಲಿಲ್ಲ. ಸ್ವಲ್ಪ ಅಂದರೆ ಇವತ್ತು ಒಂದು ರೀತಿ ಗೊಂದಲದ ವಾತಾವರಣವನ್ನು ಯಾರೇ ನಿರ್ಮಾಣ ಮಾಡಿರ್ಬೋದು. ಇದು ಸರಿ ಇಲ್ಲ. ದಯವಿಟ್ಟು ಮುಂದಿನ ಬಾರಿ ಆದರೂ ನಮ್ಮ ಜೊತೆಯಲ್ಲಿ ಸೇರಿಕೊಡ್ರಿ. ಸುಧಾಕರ್ನೇನು ಭಾಳ ನಂಬಕ್ಕೆ ಹೋಗೋದು ಬೇಡ. ಪರ್ಮನೆಂಟಾಗಿ ಏನು ಅವ್ರು ಇಲ್ಲೇನು ಲೋಕಸಭಾ ಸದಸ್ಯರಾಗಿರಲ್ಲ. ಏನೇ ಇದ್ದರೂ ನಾವು ಯಲಹಂಕದವ್ರು ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಮಾಡೋಣ. ನನಗೆ ಯಾರ ಮೇಲೆ ಆಗಲಿ ಕಾಂಗ್ರೆಸ್ ಅಂತ JDS ಅಂತ ಆಗಲಿ ಎಲೆಕ್ಷನಲ್ಲಿ ಬಿಟ್ಟರೆ ಬೇರೆ ಟೈಮಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ಕೆಲಸವನ್ನು ಮಾಡೋಣ. ಮುಂದಿನ ಬಾರಿ ನೀವು ಕೂಡ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಇನ್ನೂ ಅದ್ದೂರಿಯಾದಂಥ ಒಟ್ಟಾದ ಕಾರ್ಯಕ್ರಮ ಮಾಡೋಣ. ತಪ್ಪು ಸಂದೇಶ ಹೋಗಬಾರ್ದು. ಯಾಕಂದರೆ ಯಲಹಂಕ ನಾಡಪ್ರಭು ಕೆಂಪೇಗೌಡರ ಊರು. ಈ ಊರಲ್ಲಿ 2 ಕೆಂಪೇಗೌಡ ಜಯಂತ್ಯೋತ್ಸವ ಆಯಿತು ಅಂತಂದರೆ ಬೆಂಗಳೂರಲ್ಲಿ ಮತ್ತು ರಾಜ್ಯದ ಜನಗಳ ದೃಷ್ಟಿಯಲ್ಲಿ ಒಂದು ರೀತಿ ನಮಗೆ ಯಲಹಂಕದ ಬಗ್ಗೆ ತಪ್ಪು ಅರ್ಥದಲ್ಲಿ ನೋಡ್ತಾರೆ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾಯಿದ್ದೀವಿ.